ಹಾಯ್ ಎಲ್ರು ನಮಸ್ಕಾರ. ನಾನು ನಿಮ್ಮ ದಿಲೀಪ್ ಶೆಟ್ಟಿ. ಇಷ್ಟು ದಿನ ಒಬ್ಬ ಆಕ್ಟರ್ ಆಗಿ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡಿದ್ದೀನಿ. ಇನ್ನು ಮುಂದೆ ಒಂದು ಹೊಸ ಫೀಲ್ಡ್ಗೆ ಕಾಲಿಡ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಇಂಟೀರಿಯರ್ ಡಿಸೈನ್. ಎಸ್, ನಾನು ಮತ್ತೆ ನಮ್ಮ ಅಣ್ಣ ಸೇರಿ ಒಂದು ಹೊಸ ಬ್ರ್ಯಾಂಡ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದ್ರ ಹೆಸರು ಬಂದು ಸಂಸ್ಕಾರ್ ಇಂಟೀರಿಯರ್ ಅಂತ. ಸೊ ಇದ್ರಲ್ಲಿ ಏನೇನ್ ಬರುತ್ತೆ, ಏನೇನ್ ಆಗುತ್ತೆ ಅನ್ನೋದನ್ನ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಯ್, ನನ್ನ ಹೆಸರು ಅಜಿತ್ ಶೆಟ್ಟಿ ಅಂತ. ನಾನು ಒಂದು 15 ಇಯರ್ಸ್ ಇಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ. ಮುಂಚೆ ನಾವು ಬೇರೆ ಫರ್ಮ್ ಅಲ್ಲಿ ಇಂಟೀರಿಯರ್ ವರ್ಕ್ ಮಾಡ್ತಾ ಇದ್ದೀವಿ. ಈಗ ನಾನು ನನ್ನ ತಮ್ಮ ಸೇರ್ಕೊಂಡು ಸಂಸ್ಕಾರ್ ಇಂಟೀರಿಯರ್ ಡಿಸೈನ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದೀವಿ. ಇನ್ನೇನು ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಎಲ್ಲ ಆ ನೇಮಲ್ಲೇ ಬರುತ್ತೆ. ಸೊ ನಾವು ಬಂದ್ಬಿಟ್ಟು ನಮ್ದು ಸಂಸ್ಕಾರ್ ಡಿಸೈನ್ ಸ್ಟುಡಿಯೋ ಅಂಡರ್ ಅಲ್ಲಿ ನಾವು ಟರ್ನ್ ಕೀ ಪ್ರಾಜೆಕ್ಟ್ಸ್ ತೆಗಿತೀವಿ. ಇದರಲ್ಲಿ ನಿಮಗೆ ಫ್ಲೋರ್ ಪ್ಲಾನ್ ಇಂದ ಹಿಡಿದು 3D ವಿಜುವಲೈಸೇಷನ್ ಇಂದ ಹಿಡಿದು ಕಂಪ್ಲೀಟ್ ಎಕ್ಸಿಕ್ಯೂಷನ್ ವರ್ಗು ಎಲ್ಲ ನಮ್ದೇ ಇರುತ್ತೆ. ಸೊ ಸಂಸ್ಕಾರ್ ಇಂಟೀರಿಯರ್ ಡಿಸೈನ್ ಇದ್ರ ಅಂಡರ್ ಅಲ್ಲಿ ನಾನು ನನ್ನ ಮನೆ ಡಿಸೈನ್ ಮಾಡಿದ್ದೀನಿ. ಸೊ ಆ ಮನೆ ಯಾವ ರೀತಿ ಬಂದಿದೆ, ಹೇಗ್ ಬಂದಿದೆ ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಕಮ್. ಸೊ ವೆಲ್ಕಮ್ ಟು ಮೈ ಹೋಮ್, ಧನಲಕ್ಷ್ಮಿ ಅಂತ. 4 to 1 ಟೋಟಲ್ 7 ನಂಬರ್. ನಾನು ಸ್ವಲ್ಪ ಜಾಸ್ತಿ ಇಷ್ಟಪಡೋ ನಂಬರ್. ಸೊ ವೆಲ್ಕಮ್. ಸೊ ಫಸ್ಟ್ ಆಗಿ ನಾನು ಫುಲ್ ವುಡನ್ ಅಂಡ್ ವೈಟ್ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು. ಯಾಕಂದ್ರೆ ಆ ಕಾನ್ಸೆಪ್ಟ್ ನನಗೆ ತುಂಬಾನೇ ಇಷ್ಟ, ವುಡನ್ ಮತ್ತೆ ವೈಟ್ ಫ್ಲೋರ್ಸ್. ಸೊ ಟಿವಿ ಯೂನಿಟ್ ಕಂಪ್ಲೀಟ್ ಆಗಿ ವುಡನ್ ಮಾಡಿದೀವಿ. ಅಂಡ್ ಇದು PU ಸ್ಟೋನ್, ಸ್ವಲ್ಪ ನೇಚರ್ ಕನೆಕ್ಟ್ ಆಗಿರ್ಲಿ ಅಂತ. ಅಂಡ್ ಆಲ್ ಗ್ರೀನರೀಸ್, ಎಲ್ಲ ಗ್ರೀನರಿ ಸ್ವಲ್ಪ ಜಾಸ್ತಿ ಪ್ಲಾಂಟ್ ಇದೆ. ಇನ್ನ ಪ್ಲಾಂಟ್ ಬಂದಿಲ್ಲ, ಸೊ ಪೆಂಡಿಂಗ್ ಇದೆ. ಸೊ ಹೋಲ್ ಥೀಮ್ ಬಂದು ವುಡನ್ ಅಂಡ್ ವೈಟ್ ಸ್ಟೋನ್, ಅದ್ರ ಜೊತೆ ಗ್ರೀನರಿ. ಸೊ ಇದು ಟಿವಿ ಯೂನಿಟ್. ಇದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದೀವಿ ನಾವು. ಅಂಡ್ ಅಗೇನ್ ಇವಾಗ ನನ್ನ ಮನೆ, ನನ್ನ ಸ್ಟೋರಿ ಹೇಳ್ಬೇಕು ಅಂತ ಇದು ಸ್ಟೋರಿ ಬೋರ್ಡ್. ಸೊ ಆಕ್ಟರ್, ಸಿನಿಮಾ, ಸೊ ರೋಲಿಂಗ್ ಥಿಯೇಟರ್. ಸೊ ಈ ತರ ಒಂದು ಡಿಸೈನ್ ಮಾಡಿದೀವಿ. ಇದು ಯಾಕಂದ್ರೆ ನಮ್ಮ ಮನೆ, ನಮ್ಮ ಕತೆ ಹೇಳ್ಬೇಕು, ನಮ್ಮ ಸ್ಟೋರಿ ಹೇಳ್ಬೇಕು. ಅಂಡ್ ಅಗೇನ್ ಸ್ಪೇಸ್ ತುಂಬಾ ಸ್ವಲ್ಪ ಕಮ್ಮಿ ಇರೋದ್ರಿಂದ ತುಂಬಾ ಜನಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ದೇವ್ರ ಕೋಣೆನ ಸ್ವಲ್ಪ ಸಪ್ರೇಟ್ ಆಗಿ ಪ್ಲಾನ್ ಮಾಡ್ಕೊಂಡು ಈ ತರ ದೇವ್ರ ಕೋಣೆ ರೆಡಿ ಮಾಡಿದೀವಿ, ಓಪನ್. ಅದ್ರ ಜೊತೆಗೆ 3 ಸೀಟರ್ ಸೋಫಾ ಸೆಟ್ ಹಾಕಿದೀವಿ. ಇನ್ನೊಂದು ಕಿಚನ್, ನಮ್ಗೆ ತುಂಬಾ ಫೇವ್ರೇಟ್. ಕಿಚನ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಂತ ನಾನು ತುಂಬಾ ಪ್ಲಾನ್ ಮಾಡ್ತಿದ್ದೆ. ಸೊ ಅದಕ್ಕೆ ಈ ಡಿಸೈನ್ ಮಾಡಿರೋದು. ಇದು ಕೂಡ ಕಂಪ್ಲೀಟ್ ವೈಟ್ ಥೀಮ್ ಅಲ್ಲೇ ಮಾಡಿರೋದು. ಅಂಡ್ ಇದು ಕಟ್ಟಿಂಗ್ ಟೇಬಲ್. ಸೊ ಕಟ್ಟಿಂಗ್ ಎಲ್ಲ ಇಲ್ಲಿ ಆರಾಮಾಗಿ ನೀವು ಮಾಡ್ಬೋದು. ಸೊ ತುಂಬಾ ಡಿಸ್ಟರ್ಬ್ ಆಗಲ್ಲ ಏನೇ ಕಟ್ಟಿಂಗ್ ಇದ್ರು. ಅಂಡ್ ಸ್ಟೋರೇಜ್ ತುಂಬಾನೇ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಟೋರೇಜ್ ಇದೆ ಅಂಡ್ ಇದೆಲ್ಲ ಸ್ಟೋರೇಜ್. ಸೊ ಓವರ್ ಆಲ್ ಸ್ಟೋರೇಜ್ಗೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಚಿಕ್ಕ ಕಿಚನ್ ಇದ್ದಾಗ, ನೀವು ಮಲ್ಟಿಪಲ್ ಯೂಸ್ ಇದ್ದಾಗ ಈ ತರ ಡಿಸೈನ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಸ್ವಲ್ಪ ಲೈಟ್ ಹಾಕಿದೀವಿ, ಸೊ ಬೆಟರ್ ಯೂಸ್ಗೋಸ್ಕರ. ಅಂಡ್ ಟೈಮಿಂಗ್ ನೋಡ್ಬೇಕು ಅಂತ ಸೆಟ್ಟಿಂಗ್ ಇಲ್ಲ ಹಾಕಿದೀವಿ. ಸೊ ದಟ್ ನಿಮಗೆ ಸ್ವಲ್ಪ ಸ್ಪೇಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಅದ್ರ ಜೊತೆ 2 ಕಡೆನೂ ಟೈಮಿಂಗ್ ನೋಡ್ಬೋದು. ಅಂಡ್ ಸ್ವಲ್ಪ ಸ್ಟೈಲಿಶ್ ಆಗೂ ಕಾಣಿಸುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಈ ತರ ಹಾಕಿರೋದ್ರಿಂದ. ಅದಾದ್ಮೇಲೆ ಇದು ಹಾಲ್, ಫ್ರಿಡ್ಜ್, ರೆಫ್ರಿಜರೇಟರ್ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ವಿ, ಸೊ ದಟ್ ಸ್ವಲ್ಪ ಪ್ಲೇಸ್ ಜಾಸ್ತಿ ಇರಲಿ ಅಂತ. ಅಂಡ್ ಸೆಕೆಂಡ್ ಬೆಡ್ರೂಮ್ ತೋರಿಸ್ತಿದ್ದೀನಿ ಬನ್ನಿ. ಸೊ ಸೆಕೆಂಡ್ ಬೆಡ್ರೂಮ್ ಯಾವ ತರ ಪ್ಲಾನ್ ಹಾಕಿದೀವಿ ಅಂದ್ರೆ, ಇದನ್ನ ಫೋಲ್ಡೇಬಲ್, ಇದನ್ನ ಓಪನ್ ಮಾಡ್ಬೋದು, ಫೋಲ್ಡ್ ಮಾಡ್ಬೋದು. ಸೊ ಆ ಥರ ಕಾನ್ಸೆಪ್ಟಲ್ಲಿ ಮಾಡಿರೋದು. ಸೊ ದಟ್ ನಿಮಗೆ ಇರೋ ಸ್ಪೇಸ್ನ ಸ್ವಲ್ಪ ಜಾಸ್ತಿ ಯುಟಿಲೈಸ್ ಮಾಡ್ಬೋದು ಅಂತ. ಆ್ಯಂಡ್ ಅಗೇನ್ ಇದು ಈ ಥರ ಡಿಸೈನ್ ಮಾಡಿದ್ವಿ. ಸ್ವಲ್ಪ ಫ್ರೇಮಿಂಗ್ ಆಗಿರ್ಬೋದು, ಅಥವಾ ಏನೋ ನನಗೆ ಆ್ಯನಿಮೇಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು. ಸೊ ನಿಮ್ಮ ಟೇಸ್ಟ್ ಯಾವ ಥರ ಇದೆ ಆ ಥರ ಡಿಸೈನ್ ಮಾಡ್ಕೋಬೋದು. ಅಂಡ್ ನನಗೆ ಶೂ ಕ್ರೇಜ್ ಜಾಸ್ತಿ ಇರೋದ್ರಿಂದ ನಾನು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ, DRS ಕಲೆಕ್ಷನ್ ಅಂತ ಹೇಳಿ. ಸೊ ಇದು ವಾರ್ಡ್ರೋಬ್, ಕಂಪ್ಲೀಟ್ ಶೂಸ್ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಈ ಸ್ಪೇಸ್ನ ವಿಡಿಯೋಗಾದ್ರೂ ಯೂಸ್ ಮಾಡ್ಕೋಬೋದು, ಅಗೇನ್ ರೀಲ್ಸ್ ಮಾಡೋದಕ್ಕೂ ಯೂಸ್ ಮಾಡ್ಕೋಬೋದು. ಸೊ ಬೇಕು ಅಂದರೆ ಬೆಡ್ ಥರ ಯೂಸ್ ಮಾಡ್ಕೋಬೋದು. ಮಲ್ಟಿಪಲ್ ಯೂಸೇಜ್ಗೋಸ್ಕರ, ಯಾಕಂದರೆ 2 ಬೆಡ್ರೂಮ್ ಇದ್ದಾಗ ನಿಮಗೆ ಸ್ಪೇಸ್ ಸ್ವಲ್ಪ ಕಮ್ಮಿ ಅಂತ ಫೀಲ್ ಆಗುತ್ತೆ. ಸೊ ಮಲ್ಟಿ ಯೂಸ್ಗೋಸ್ಕರ ಈ ಥರ ಪ್ಲಾನ್ ಮಾಡ್ಕೊಂಡ್ರೆ ತುಂಬ ಬೆಟರ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ರೂಮ್ಗೆ, ಮೇನ್ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ. ಸೊ ಇದೊಂದು ಸ್ವಲ್ಪ ಎಸ್ಥೆಟಿಕ್ ಫೀಲ್ ಆಗಿ ಇರಲಿ ಅಂತ ಈ ರೀತಿ ಡಿಸೈನ್ ಮಾಡಿದ್ದೀನಿ, ನಾನು ಮತ್ತು ನನ್ನ ತಂದೆ ಫೋಟೋ. ಸೊ ಇಲ್ಲೂ ಎಲ್ಲೆಲ್ಲಿ ಆಗುತ್ತೆ ಅಲ್ಲಿ ಸ್ವಲ್ಪ ಗ್ರೀನರಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಇದು ನಮ್ಮ ಮೇನ್ ಮಾಸ್ಟರ್ ಬೆಡ್ರೂಮ್.
ಸೊ ಇಲ್ಲೂ ಅಷ್ಟೇ ವುಡನ್ ಮತ್ತೆ ವೈಟ್ ಫಿನಿಶಿಂಗ್ ಜಾಸ್ತಿ ಕೊಟ್ಟಿದೆ. ಆ್ಯಂಡ್ ನನಗೆ ವಾರ್ಮ್ ಲೈಟ್ ತುಂಬ ಇಷ್ಟ, ವೈಟ್ ಲೈಟ್ ಅಷ್ಟು ಇಷ್ಟ ಆಗಲ್ಲ. ಬಟ್ ಇದರಲ್ಲಿ 3 ಆಪ್ಷನ್ ಇದೆ, ವೈಟ್, ಆಮೇಲೆ ಲೈಟ್ ಬ್ರೌನ್, ಈ ಥರ 3 ಡಿಫ್ರೆಂಟ್ ಲೈಟ್ ಆಪ್ಷನ್ಸ್ ಇದೆ. ಸೊ ಈ ಹ್ಯಾಂಗಿಂಗ್ ಲೈಟ್ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತ ಇದು ಆ್ಯಡ್ ಆನ್ ಮಾಡಿದ್ದೀವಿ. ಅಗೇನ್ ಪ್ಯೂರ್ ಸ್ಟೋನ್ಸ್, ಸ್ವಲ್ಪ ನ್ಯಾಚುರಲ್ ಸ್ಟೋನ್ಸ್ ಇರಲಿ ಅಂತ. ದಿಸ್ ಇಸ್ ರಾಧಾ ಕೃಷ್ಣ ಫೋಟೋ, ಹ್ಯಾಂಡ್ ಪೇಂಟೆಡ್. ಸೊ ಇವನ್ ಫ್ಯಾನು ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಲುಕ್ ಇರಲಿ ಅಂತ ಎಲ್ಲ ಪ್ರಾಪರ್ ಆಗಿ ಸೆಲೆಕ್ಟ್ ಮಾಡಿ ಆಮೇಲೆ ಪೇಸ್ಟ್ ಮಾಡಿರೋದು. ಆ್ಯಂಡ್ ಇದು ಅಷ್ಟೇ ವಾರ್ಡ್ರೋಬ್ ಕಂಪ್ಲೀಟ್ ವೈಟ್, ಸ್ವಲ್ಪ ವುಡನ್ ಫಿನಿಶಿಂಗ್. ಸೊ ಇದು ಓವರ್ ಆಲ್ ಮಾಸ್ಟರ್ ಬೆಡ್ರೂಮ್ ಡಿಸೈನ್. ಆ್ಯಂಡ್ ಲೈಟಿಂಗ್ ಅಂತೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಓಪನ್ ಮಾಡಿದ್ರೆ ಸೊ ತುಂಬ ಬ್ರೈಟ್ ಆಗಿದೆ. ಸೊ ಇಲ್ಲಿ ಬಾಲ್ಕನಿನೂ ಅಷ್ಟೇ, ಬಾಲ್ಕನಿ ಈ ಥರ ಸ್ಟೋನ್ ವರ್ಕ್ ಮಾಡಿದ್ದೀವಿ. ಸೊ ಇಲ್ಲೂ ಅಷ್ಟೇ ಕೆಲವು ಪ್ಲ್ಯಾಂಟ್ಸ್ ಆ್ಯಡ್ ಆನ್ ಆಗುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ ಕ್ಲೋಸ್ ಆಗಿ ಸ್ಟಡಿ ರೂಮ್ ಥರನೂ ಯೂಸ್ ಮಾಡ್ಕೋಬೋದು. ಯಾಕಂದರೆ ಬಾಲ್ಕನಿ ಜಾಸ್ತಿ ಅವ್ರು ಯೂಸ್ ಮಾಡಲ್ಲ, ಒಂದು ಬಾಲ್ಕನಿ ಸಾಕು ಅನಿಸುತ್ತೆ. ಸೊ ಅದಕ್ಕೆ ಸೊ ಇದು ಓವರ್ ಆಲ್ ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ಸೈಡ್ ಟೇಬಲ್ ತುಂಬ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀವಿ, ಸ್ವಲ್ಪ ವುಡನ್ ಫಿನಿಶಿಂಗ್ ಜಾಸ್ತಿ ಇರಲಿ ಅಂತ. ಅಗೇನ್ ಸ್ಟೋರೇಜ್ಗೆ ಒಂದು ಸಪ್ರೇಟ್ ಪ್ಲೇಸ್ ಥರ ಮಾಡಿದ್ದೀವಿ ವಾರ್ಡ್ರೋಬಲ್ಲೇ. ಸೊ ಇನ್ನೊಂದು ಮೇನ್ ಒಂದು ಪಾಯಿಂಟ್ ತೋರಿಸ್ಬೇಕು ನಿಮಗೆ, ಮ್ಯಾಕ್ಸಿಮಮ್ ಯೂಸೇಜ್ ಅಂತ ಹೇಳೋದಕ್ಕೆ. ಸೊ ಈ ಸೈಡ್ ಮಿರರ್ ಹಿಂಗೆ ಬರುತ್ತೆ. ಸೊ ಇವಾಗ ಒಂದು ರೌಂಡ್ ಮನೆನ ನೀವೇ ಸುತ್ಕೊಂಡು ಬನ್ನಿ. ಬಾಯ್. ಸೊ ಇದು ನನ್ನ ಕನಸಿನ ಮನೆ. ಸಂಸ್ಕಾರ ಇಂಟೀರಿಯರ್ ಮೂಲಕ ತುಂಬ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಸೊ ಹೀಗೆ ನಿಮ್ಮ ಮನೆಯನ್ನ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಬೇಕು ಅಂದರೆ ಸಂಸ್ಕಾರ್ ಇಂಟೀರಿಯರ್ ಕಾಂಟ್ಯಾಕ್ಟ್ ಮಾಡಿ. ಮೊದಲ 5 ಪ್ರಾಜೆಕ್ಟ್ಗೆ ನಾನೇ ಸೈಟ್ ವಿಸಿಟ್ ಮಾಡಿ ಇಂಟೀರಿಯರ್ ಡಿಸೈನ್ ಮಾಡಿಕೊಡ್ತೀನಿ. ಮನೆ ಹೇಗೆ ಬೇಕಾದ್ರೂ ಇರಲಿ, ಅದರ ಇಂಟೀರಿಯರ್ ಅಂತ ಬಂದಾಗ ತುಂಬಾ ಮುಖ್ಯ ಆಗುತ್ತೆ. ಸೊ ಇಂಟೀರಿಯರೇ ನಮ್ಮ ಮನೆನ ತುಂಬ ಬ್ಯೂಟಿಫುಲ್ ಆಗಿ ಮಾಡೋದು. ಸೊ ನಿಮ್ಮ ಮನೆ ಡಿಸೈನ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸಂಸ್ಕಾರ್ ಇಂಟೀರಿಯರ್. ಹೊಸ ಲುಕ್, ಹೊಸ ಭಾವನೆ, ಸಂಸ್ಕಾರ್ ಇಂಟೀರಿಯರ್.